ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ತಿಂಡಿಗೆ ರುಚಿಯಾಗಿರೋ ಆರೋಗ್ಯಕರವಾಗಿರುವಂಥ ಉಂಡುಗಡುಬು ಮತ್ತು ಮೆಂತ್ಯ ಚಟ್ನಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ ಮನೇಲಿ. ಒಂದು ಮಿಕ್ಸಿ ಜಾರಲ್ಲಿ ರಾತ್ರಿ ನೆನೆಸಿಟ್ಟಿರೋಂಥ ಮೆಂತ್ಯ ಕಾಳನ್ನು ನೀರು ಬಸಿದ್ಬಿಟ್ಟು ನೀಟಾಗಿ ಮೆಂತ್ಯ ಕಾಳು ನೆನೆಸ್ಬಿಟ್ಟು ಹಾಕ್ಕೋಬೇಕು. ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ, ನಂತರ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಾಕೊಂಡಿರುವಂಥ ಶುಂಠಿ ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಒಂದು ಸ್ಪೂನ್ ಜೀರಿಗೆ, ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲ ಹುಳಿ ಇದ್ರೇ ಹುಳಿ ಖಾರ ಸಿಹಿಯಾಗಿ ಮೆಂತ್ಯ ಚಟ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಂತರ ಒಂದು ಅರ್ಧ ಗಂಟೆ ನೆನೆ ಇಟ್ಟಿರೋ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಲಿಂಬೆಹಣ್ಣು ಅಷ್ಟು ಹುಣಸೆಹಣ್ಣ ನೆನೆ ಹಾಕ್ಬಿಟ್ಟು ಹುಣಸೆಹಣ್ಣ ಹಾಕಿ ಇದಕ್ಕೆ ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕಿದ್ದು ನೀರು ಹುಣಸೆಹಣ್ಣು ಸಮೇತ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಮಿಕ್ಸಿ ಹಾಕ್ಕೊಂಡ್ರೆ ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕಡುಬಿಗೆ ತುಂಬ ಮ್ಯಾಚಿಂಗ್. ನಂತರ ಕಡುಬು ಮಾಡ್ಕೊಳ್ಳೋಕ್ಕೆ ಜೋಳದ ಹಿಟ್ಟನ್ನ ಸ್ವಲ್ಪ ಬಿಸಿನೀರು ಹಾಕಿ ಒಂದು ಸ್ವಲ್ಪ ಕಲಸಿ 5 ನಿಮಿಷ ಆದಮೇಲೆ ಉಗುರು ಬೆಚ್ಚನೆ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಚಿಕ್ಕ ಉಂಡೆಗಳು ಮಾಡಿ ಈ ಥರ ಚಿಕ್ಕ ಇಡ್ಲಿ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಜಾಲರಿ ಇರೋ ತೂತಾಗಿರೋ ಪಾತ್ರೆಗೆ ಕಾಟನ್ ಬಟ್ಟೆ ಹಾಕಿ ಅದರಲ್ಲಿ ನೀಟಾಗಿ ಎಲ್ಲ ಜೋಡಿಸಿ ಈ ಥರ ಮುಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಮೊದಲು ನೀರು ಕಾಯಕ್ಕೆ ಇಟ್ಟಿರಿ. ಅದ್ರ ಮೇಲೆ ಈ ಜಾಲರಿ ಇರೋ ಪಾತ್ರೆ ಇಟ್ಬಿಟ್ಟು ಮೇಲೊಂದು ತಟ್ಟೆ ಮುಚ್ಚಿ ಒಂದು 30 ನಿಮಿಷ ಸ್ಟೀಮ್ ಮಾಡಿದ್ರೆ ರುಚಿಯಾಗಿರೋ ಕಡುಬು ಸವಿಯಲು ಸಿದ್ಧ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.